ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸುವವನು, ಶಿಷ್ಯರನ್ನು ಆಧ್ಯಾತ್ಮಿಕ ಜಾಗೃತಿಯತ್ತ ಕರೆದೊಯ್ಯುವವನು ಗುರು ಎಂದು ನೋಡಲಾಗುತ್ತದೆ. ಗುರುವನ್ನು ಜ್ಞಾನದ ಮಾರ್ಗವನ್ನು ಬೆಳಗಿಸುವ ದೀಪಕ್ಕೆ ಹೋಲಿಸಲಾಗುತ್ತದೆ. ಶಿಷ್ಯರು ಅವರ ಆಧ್ಯಾತ್ಮಿಕ ಪ್ರಯಾಣವನ್ನು ನ್ಯಾವಿಗೇಟ್ ಮಾಡಲು ಸಹಾಯ ಮಾಡುತ್ತದೆ. ಕೃಪೆಯನ್ನು ನೀಡುವವನು ಗುರು. ಅಡೆತಡೆಗಳನ್ನು ತೆಗೆದುಹಾಕಲು ಮತ್ತು ಸ್ವಯಂ ಸಾಕ್ಷಾತ್ಕಾರವನ್ನು ಸುಗಮಗೊಳಿಸಲು ಗುರುವಿನ ಅನುಗ್ರಹವು ಅಗತ್ಯವೆಂದು ಪರಿಗಣಿಸಲಾಗಿದೆ. ಸತ್ಯವನ್ನು ಬಹಿರಂಗಪಡಿಸುವವನೇ ಗುರು. ಶಿಷ್ಯರು ತಮ್ಮ ಸ್ವಂತ ಅಸ್ತಿತ್ವದ ಸತ್ಯ ಮತ್ತು ಎಲ್ಲದರ ಪರಸ್ಪರ ಸಂಬಂಧವನ್ನು ಅರಿತುಕೊಳ್ಳಲು ಗುರುಗಳು ಸಹಾಯ ಮಾಡುತ್ತಾರೆ. ಆಧ್ಯಾತ್ಮಿಕ ಅಭ್ಯಾಸದ ಕುರಿತು. ಶರಣಾಗತಿ ಮತ್ತು ನಂಬಿಕೆ. ಆಧ್ಯಾತ್ಮಿಕ ಪ್ರಗತಿಗೆ ಮತ್ತು ಅಡೆತಡೆಗಳನ್ನು ತೆಗೆದುಹಾಕಲು ಗುರುವಿನ ಮೇಲೆ ಗುರುವಿನ ಮೂಲಕ ಸಂಪೂರ್ಣ ನಂಬಿಕೆ ನಿರ್ಣಾಯಕವಾಗಿದೆ. ನಿಜವಾದ ಜ್ಞಾನವನ್ನು ಬಾಹ್ಯ ಆಚರಣೆಗಳಿಲ್ಲದೆ ಆಂತರಿಕ ಪರಿಶೋಧನೆಯ ಮೂಲಕ ಪಡೆಯಲಾಗುತ್ತದೆ. ಗುರುವಿನ ಬೋಧನೆಗಳು ಆಂತರಿಕ ಜಾಗೃತಿಗಾಗಿ ದೈನಂದಿನ ಜೀವನದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಸಂಯೋಜಿಸುವುದನ್ನು ಒತ್ತಿ ಹೇಳುತ್ತವೆ. ಶಾಂತ ಮನಸ್ಸು ಮತ್ತು ದೈವಿಕತೆಯೊಂದಿಗಿನ ಸಂವಾದದ ಮೂಲಕ
ಗುರುಪೂರ್ಣಿಮೆಯೆಂದು ಗುರುವಿಗೆ ಕೃತಜ್ಞತೆ ಸಲ್ಲಿಸುವುದು. ನಮ್ಮ ಆಧ್ಯಾತ್ಮಿಕ ಹಾದಿಯಲ್ಲಿ ನಮಗೆ ಮಾರ್ಗದರ್ಶನ ನೀಡುವ ಎಲ್ಲ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ದಿನ ಗುರುಪೂರ್ಣಿಮೆ. ಗುರುತತ್ವವನ್ನು ಗುರುತಿಸುವುದು, ಆಧ್ಯಾತ್ಮಿಕವಾಗಿ ಪ್ರಗತಿ ಸಾಧಿಸಲು ನಮಗೆ ಸಹಾಯ ಮಾಡುವ ಗುರುತತ್ವವನ್ನು ಒಪ್ಪಿಕೊಳ್ಳುವ ದಿನ ಗುರುಪೂರ್ಣಿಮೆ. ದೈವಿಕ ಶಿಕ್ಷಕರನ್ನು ಆಚರಿಸುವುದು. ಇತಿಹಾಸದುದ್ದಕ್ಕೂ ಎಲ್ಲ ಪ್ರಬುದ್ಧ ಶಿಕ್ಷಕರನ್ನು ಗುರುಪೂರ್ಣಿಮೆ ಆಚರಿಸುತ್ತದೆ.